ಏನಮ್ಮ ಸುಂದ್ರಿ ಅಂತೂ ಇಂತೂ ಸೆಲೆಕ್ಟ್ ಆದಿ. ಏನೇ ಆಗಲಿ ಅಲ್ಲಿಂದ ಬಂದಕ್ಕೂ ಮರ್ಯಾದೆ ಉಳಿಸಿದಿ ಬಿಡು. ಹೌದಾ ಮೀನಾಕ್ಷಿ, ನನಗೂ ಭಾಳ ಖುಷಿ ಆಗ್ಲಿಕ್ಕತ್ತದ. ನಾ ಎಲ್ಲಿ ಸೆಲೆಕ್ಟ್ ಆಗಲ್ಲ ಅಂತ ಮಾಡಿದ್ ನೀವು. ಎಂತಿಂಥವ್ರು ಮಂದಿ ಬಂದಿರ್ತಾರ, ನೀನು ನಮ್ಮದೆಲ್ಲ ಏನು ಅಂತ ಅಂದ್ಕೊಂಡಿದ್ದೆ. ಆದರೂ ದೇವ್ರ ದಯ್ಯವ, ಅಲ್ಲಿಂದ ಬಂದಕ್ಕೂ ಸೆಲೆಕ್ಟ್ ಆದೆ, ಚಲೋ ಆಯ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಅವಾಗ ಕೇಳ್ತಿದ್ದೆ ನಿನ್ನ ಹೆಸರು ಅದ ಇಲ್ಲ ಅಂತೇಳಿ. ಭಾಳ ಅಂಜಿದ್ದೆ ಬಿಡವ ನಾನು. ನಮ್ಮ ಊರನವ್ರಿಗೆ ಎಷ್ಟು ಖುಷಿಯಾಗಿರ್ತದೆ ಸುಂದ್ರಿ ಈಗ. ನಮ್ಮೂರಕಿ ಹಿಂಗೆ ಉಗ್ಯಾಳ ಟಿವಿಯಾಗ ಬರ್ತಾಳ ಅಂದ್ರೆ ಭಾರಿ ಖುಷಿ ಆಗ್ತದೆ ಬಿಡು ಎಲ್ಲರಿಗೆ. ಖುಷಿ ಪಡೋರ್ನು ಇದ್ದಾರೆ ಮೀನಾಕ್ಷಿ, ಹಂಗೆ ಹೊಟ್ಟಿ ಉರ್ಕೊಳ್ಳೋರ್ನು ಇದ್ದಾರೆ. ನೀ ಹಂಗೆ ಅನ್ಬೇಡ. ಹಂಗೆ ಓದ್ಲೋಡಿಕೆ ಅಂತೇಳಿ ಉರ್ಕೊಳ್ಳೋರ ಭಾಳ ಮಂದಿ ಇರ್ತಾರೆ. ಅದು ಇರ್ತಾರೆ ಬಿಡು ಅಂಥವ್ರು. ಆದ್ರೂ ಹೇಳ್ಕೊಳ್ಳೋ ಮುಂದೆ ನಮ್ಮ ಊರಕ್ಕೆ ಹೋಗ್ಯಾಳ ಅಂತೇಳಿ ಹೆಮ್ಮೆಯಿಂದನೇ ಹೇಳ್ಕೊತಿರ್ತಾರೆ, ತೋರಿಸ್ಕೊಡ್ತಿರಂಗಿಲ್ಲ ಅಷ್ಟೇ. ಊರಂದಲ್ಲಿ ಎಲ್ಲ ಥರ ಮಂದಿನ ಇರೋರಲ್ಲ ಸುಂದ್ರಿ. ಮತ್ತು ಅಮ್ಮ ಆಂಟಿ ಎಷ್ಟು ಶಾಣೆ ಇದ್ದಾರಲ್ಲ, ಹಳ್ಳಿಯಿಂದ ಬಂದವರಾದ್ರೂ. ಹೌದು ಅಮ್ಮ, ಅವ್ರು ತುಂಬ ಜಾಣರು ಇರ್ತಾರೆ. ನಾವು ಹಳ್ಳಿಯಿಂದ ಬಂದವರು ಅಂತ ಅವ್ರನ್ನ ಕೀಳಾಗಿ ನೋಡಬಾರ್ದು. ಅವರು ಆ್ಯಕ್ಚುಲಿ ನಮ್ಗಿಂತನೂ ಜಾಣರು ಇರ್ತಾರೆ. ಹಾಂ ನಿಜ ಅಮ್ಮ, ನನಗೂ ಹಂಗೆ ಅನಿಸ್ತಿದೆ. ಏನ್ರಿ ಸುಂದ್ರಿ ಅವ್ರೆ, ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಜೋರಾಯ್ತು ನಿಮ್ದು. ನಮಸ್ಕಾರ ಸರ, ನೀವೇನ್ರಿ ಇಲ್ಲಿ ಬಂದ್ಬಿಟ್ಟಿರಿ? ನಾವು ಬಂದಿದ್ದು ನಿಮಗೆ ಹೆಂಗೆ ಗೊತ್ತಾಯ್ತ್ರಿ? ಅದೇ ರೀ, ಪ್ರಿಯಾಗೆ ಕಾಲ್ ಮಾಡಿದ್ದೆ. ಅವಳು ಮಾತಾಡ್ತಾ ಮಾತಾಡ್ತಾ ಹೇಳ್ತಿದ್ಲು, ಸುಂದ್ರಿ ಅಕ್ಕನು ಬೆಂಗಳೂರಿಗೆ ಬಂದಿದ್ದಾಳೆ ಪಪ್ಪ ಅಂತ. ಯಾಕಮ್ಮ ಅಂದೆ, ಹಿಂಗ ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗಿದ್ದಾಳೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರು. ನಮ್ದು ಆಫೀಸ್ ಹತ್ರ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಏನಾಯ್ತ್ರಿ, ನೆಕ್ಸ್ಟ್ ರೌಂಡ್ಗೆ ಏನು ಸೆಲೆಕ್ಟ್ ಆದ್ರಾ? ಹಾಂ ರೀ ಸರ, ನೆಕ್ಸ್ಟ್ ರೌಂಡ್ಗೂ ಸೆಲೆಕ್ಟ್ ಆದೆ ನೋಡ್ರಿ. ನೀವು ಬಿಡ್ರಿ, ಎಲ್ಲದರಲ್ಲೂ ಸಕ್ಸಸ್ ನಿಮ್ದು. ಹಂಗೇನಿಲ್ರಿ ಸರ. ಏನ್ರಿ ನೀವು ಬಂದ್ಬಿಟ್ಟಿದ್ದೀರಾ ಮೀನಾಕ್ಷಿ? ಯಾಕೋ ಸುಮಾನ್ ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ. ಹಾಂ ರೀ ಸರ, ಸುಮಾ ಊರಿಗೆ ಹೋಗ್ಯಾಡ್ರಿ, ಹಂಗಾಗಿ ನಾನು ಕರ್ಕೊಂಬಂದಾಡ್ರಿ ಸುಂದ್ರಿ. ಇಲ್ಲಾಂದ್ರೆ ಆಕಿನೂ ಸುಮಾನೇ ಕರ್ಕೊಂಡು ಬರೋಕ್ರಿ. ಸುಮ್ಮ ಆಕಿ ಇಲ್ಲ ಬಾರ ಬಾರ ಅಂತ ಭಾಳ ಕರಿಲ್ರಿ, ಹಂಗಾಗಿ ಬಂದೆ ರೀ. ಆರಾಮಿದ್ದೀರಿ ಸರ್? ಹಾಂ ರೀ, ಆರಾಮಿದ್ದೀವಿ ನೋಡ್ರಿ. ನೀವು ಚೆನ್ನಾಗಿದ್ದೀರಾ? ರೀ, ನಾವು ಆರಾಮಿದ್ದೀವಿ ನೋಡ್ರಿ ಸರ್. ಅಲ್ರಿ, ಊರಿಂದ ಬಂದ ತಕ್ಷಣ ನಮ್ಮ ಮನೆಗೆ ಬರೋ ತಾನೆ? ಇವಾಗ ಎಲ್ಲಿದ್ದೀರಾ ನೀವು? ಎಲ್ಲಿ ಉಳ್ಕೊಂಡಿದ್ದೀರಾ? ಬ್ಯಾಡ್ರಿ ಸರ್, ನಿಮ್ಗೆ ಯಾಕ್ರಿ ಸುಮ್ಮನೆ ತೊಂದರೆ? ಎಲ್ಲಿ ಇಲ್ರಿ, ಇಲ್ಲೇ ಬಂದು ಇಳಿದಿವ್ರಿ. ಇವತ್ತು ಬಂದೀವಲ್ರಿ, ಅಲ್ಲಿ ಮೆಜೆಸ್ಟಿಕ್ನಾಗೇ ಸ್ನಾನಾಗಿನ ಮುಗಿಸ್ಕೊಂಡು ರೂಮ್ ಹಿಡಿದು ಅಲ್ಲೇ ಮುಗಿಸ್ಕೊಂಡು ಬಂದೀವ್ರಿ. ಈಗ ನೋಡ್ಬೇಕ್ರಿ ಸರ, ನೆಕ್ಸ್ಟ್ ಇವತ್ತು ಸಂಜೆ ಮುಂದನೇ ಮುಗೀತು ಎಲ್ಲ ಕೆಲಸ ಅಂದ್ರೆ ಹೋಗ್ಬಿಡ್ಬೇಕಂತ ಮಾಡೀವ್ರಿ. ಹಂಗೆಲ್ಲ ಆಗಲ್ಲ ಸುಂದ್ರಿ ಅವ್ರೆ, ನೀವು ಮನೆಗೆ ಬಂದೇ ಹೋಗ್ಬೇಕು. ಇವತ್ತು ಊರಿಗೆ ಹೋಗೋ ಮಾತೇ ಇಲ್ಲ ನೀವು. ಇಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನಾನು ಕಾಲ್ ಮಾಡಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅಲ್ಲಿರೋದು ಇಲ್ಲಿರೋದು ಆ ಥರ ಎಲ್ಲ ಮಾಡಬೇಡಿ ನೀವು. ನಮ್ಮ ಮನೆಗೆ ಬರಲೇಬೇಕು ನೀವು, ಎನಿ ಕಂಡೀಷನ್. ಇರ್ಲಿ ಬಿಡ್ರಿ ಸರ, ನಿಮ್ಗೆ ಯಾಕ್ರಿ ತೊಂದರೆ? ಇವತ್ತು ಜಲ್ದಿ ಮುಗೀತಂದ್ರೆ ಹೋಗ್ಬಿಡ್ತೀವ್ರಿ. ಹತ್ತಿರ ತನ ಆದ್ರೂ ನಡೀತದ್ರಿ. ಈಗೇನು ಕ್ಯಾಂಪಸ್ ಇರ್ತಾವಲ್ರಿ, ಫ್ರೀ ಇರ್ತಾವ್ರಿ, ಆ ಬಸ್ಸಿಗೆ ಹೋಗ್ಬಿಡ್ತೀವ್ರಿ. ಸುಮ್ಮನೆ ಯಾಕೆ ತ್ರಾಸ ತಗೋತೀರಿ ನೀವು? ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು ಮೀನಾಕ್ಷಿ ಅವರೇ? ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ ಅಂದಮೇಲೆ ಮನೆಗೆ ಬರದೇ ಹೋಗೋಕ್ಕಾಗತ್ತಾ ಹೇಳಿ? ಬರಲೇಬೇಕು ನೀವು. ಆಯ್ತು ಹೇಳ್ರಿ ಸರ, ಬರ್ತೀವ್ರಿ. ಮುಗಿದ್ಮೇಲೆ ಫೋನ್ ಮಾಡ್ತೀನಿ ಹೇಳ್ರಿ ನಾನು, ಅವಾಗ ಬರಾಕಂತೀರಿ ಅಂತ. ಹೋಗಿ ಬರ್ರಿ ಸರ್, ನೀವು ಡ್ಯೂಟಿ ಮುಗಿಸ್ಕೊಂಬಂದಿರ್ತೀರಿ. ಪಾಪ ಟ್ರಾಫಿಕ್ ಭಾಳ್ರಿ ಅದ್ರಾಗ ಬೆಂಗಳೂರಾಗ. ಜಲ್ದಿ ಮನೆಗೆ ಹೋಗಿ ಮುಟ್ರಿ. ಓಹ್, ಥ್ಯಾಂಕ್ಸ್ ರೀ. ಸರಿ, ಹೋಗಿ ಬರಲ ನಾನು. ಹಂಗಿದ್ರೆ ಬನ್ನಿರಿ, ಟೀ ಕುಡಿಯೋಣ. ಬ್ಯಾಡ್ರಿ ಸರ್, ಈಗಾರ ಚಹಾ ಕುಡಿದು ಬಂದೀವ್ರಿ. ಅಯ್ಯೋ, ಏನು ಅನ್ಕೋಬೇಡ, ಬನ್ನಿರಿ, ಟಿಫನ್ ಮಾಡುವಂತ್ರಿ. ಬ್ಯಾಡ್ರಿ ಸರ, ಥ್ಯಾಂಕ್ಸ್ ರೀ. ನಾವು ಇನ್ನೀಗೆಲ್ಲ ಮುಗಿಸ್ಕೊಂಡೆ ಬಂದೀವ್ರಿ, ನೀವು ಹೋಗ್ಬರ್ರಿ ಸರ್. ಬೇಡವಾ? ಸರಿ ಬಿಡಿ, ಹಾಗಾದ್ರೆ ನಾನು ಬರಲಾ? ಹಾಂ ರೀ ಸರ, ಹೋಗ್ಬರ್ರಿ. ಆರಾಮಿದ್ದಾರಲ್ರಿ ವೈನಿಯವರು? ಹಾಂ, ಆರಾಮಿದ್ದಾರೆ. ಪಾಪ ಎಷ್ಟು ಒಳ್ಳೆಯವರಿದ್ದಾರೆ ನೋಡ ಸುಂದ್ರಿ ಅವರು. ನಿನಗ ಪ್ರಿಯಾಗ ಅಷ್ಟು ಜಗಳ ಆದ್ರೂ ಮತ್ತು ಬೆಂಗಳೂರಿಗೆ ಬಂದಿಂದ ಅಷ್ಟು ಅವ್ರಿಗೆಲ್ಲ ಅವಮಾನ ಮಾಡಿದಿ ಅಂದ್ರು ಪಾಪ ಇಲ್ತಾನೆ ಹುಡ್ಕೊಂಡು ಬಂದಾರ ನೋಡ ನೀನು. ಹೌದು, ಅವ್ರು ಭಾಳ ಚಲೋ ಮನುಷ್ಯರಿದ್ದಾರ ಮೀನಾಕ್ಷಿ. ಇವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಯವ್ವ. ಅವ್ರ ಅವಂದನೇ ಒಂಚೂರು ಇದು ಅದ. ಪ್ರಿಯಾ ಅವ್ರವ್ವ ಇಬ್ಬರೇ ಒಂದು ಸ್ವಲ್ಪ ಸರಿ ಇಲ್ಲ. ಮತ್ತು ಹೆಣ್ಮಕ್ಳದ್ದು ಎಲ್ಲಿ ಹೋದ್ರು ಇರೋದಲ್ಲ. ಅದು ಕರೆ ಬಿಡು. ನಡಿಯವ್ವ, ಕರೀತಾರೆ ಇನ್ನು ಒಂದು ಸ್ವಲ್ಪ ನೋಡ್ಕೋತೀನಿ. ಏನೇನೋ ಕ್ವಶನ್ಸ್ ಏನೇನು ಕೇಳ್ತಾರೋ ಏನು, ಭಯ ಆಗ್ಲಿಕ್ಕೆ ಬಿಟ್ಟದವ ನನಗೆ. ಅಂಜಬೇಡಲ್ಲ ಸುಂದ್ರಿ, ನಿನಗೆ ಹೆಂಗಿದ್ರು ಧೈರ್ಯ ಅದ. ನೀ ಮೊದಲು ಹೆಂಗಿರ್ತೀಯಲ್ಲ ಹಂಗೆ ಇದ್ಬಿಡು ಧೈರ್ಯದಿಂದನೇ. ಅಂದ್ರೆ ಗೆಲ್ಬೋದ. ನೀನು ಅಂಜ್ಕೋತ ಕೂತ್ರೆ ಆಗಂಗಿಲ್ಲ ಇಲ್ಲಿ. ಧೈರ್ಯ ಅದ ಬಿಡು, ಆದರೂ ಎಲ್ಲೋ ಒಂದು ಕಡೆ ಅಂಜಿಕೆ ಬರ್ತದವ. ನಮಸ್ಕಾರ ಸುಂದರಿ ಮೇಡಮ್. ಲಕ್ಷಾಧಿಪತಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಳ್ಳಿ ನೀವು. ನಮಸ್ಕಾರ ರೀ ಸರ್, ನಿಮಗೂ ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಹೆಸರು ಸುಂದ್ರಿ ಅಂತ. ನಾವು ಯಾದಗಿರಿ ಜಿಲ್ಲಾದವ್ರಿ, ಆದ್ರೆ ಇರೋದು ಬಿಜಾಪುರದಾಗ್ರಿ. ನಾವು ಉತ್ತರ ಕರ್ನಾಟಕದವ್ರಿ. ನಮ್ಮ ಮಾತು ಒಂದು ಸ್ವಲ್ಪ ಬಿರುಸಿರ್ತಾವ್ರಿ, ತಪ್ಪು ತಿಳ್ಕೊಬೇಡ್ರಿ ಆಯ್ತು. ಓಹೋ, ನೀವು ಬಿಜಾಪುರದವ್ರಾ? ಯಪ್ಪ, ತುಂಬ ಬಿಸಿಲು ರೀ ಅಲ್ಲಿ. ಹಂಗೇನಿಲ್ಲ ರೀ ಸರ, ನಮ್ಮೂರಾಗ ಅಷ್ಟೇನು ನಮಗೆ ಬಿಸಿಲು ಅನ್ಸಂಗಿಲ್ಲ ಬಿಡ್ರಿ. ನಮ್ಮೂರು ನಮಗೆ ಚಲೋನೇ ಅಲ್ರಿ. ಹಾಗಾಗಿನೇ ನಾವು ಬಿಸಿಲು ಬಂದರೂ ಅನ್ಸಂಗಿಲ್ಲ ರೀ, ಚಳಿ ಬಂದರೂ ಅನ್ಸಂಗಿಲ್ಲ ರೀ.
ಅದು ನಿಜ ಬಿಡಿ. ಸರಿ, ಓಕೆ, ಕಾರ್ಯಕ್ರಮ ಶುರು ಮಾಡೋಣವಾ? ಹಾಂ ಆಯ್ತು ರೀ ಸರ, ಚಲೋ ಮಾಡಿರಿ. ನೋಡ್ರಿ ಸುಂದ್ರಿ ಅವರೇ, ಇಲ್ಲಿ 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 10 ಪ್ರಶ್ನೆಗೂ ನೀವು ಸರಿಯಾದ ಉತ್ತರನ ಕೊಟ್ಟರೆ 10 ಲಕ್ಷ ರೂಪಾಯಿಗಳನ್ನು ತಗೊಂಡು ಹೋಗ್ಬೋದು ನೀವು ಕ್ಯಾಶ್ನ. ಹಾಗಾಗಿ ಸರಿಯಾಗಿ ಉತ್ತರ ಕೊಡೋ ಪ್ರಯತ್ನನ ಮಾಡ್ರಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರೀ ಸರ. ಹಾಂ ರೀ, ಮಾಡ್ತೀನಿ ರೀ, ಆದಷ್ಟು ಟ್ರೈ ಮಾಡ್ತೀನಿ ರೀ. ಅಂದಾಗೆ ಸುಂದ್ರಿ ಅವರೇ, ನೀವು 10 ಲಕ್ಷ ಗೆದ್ರೆ ಏನು ಮಾಡ್ತೀರಾ? ನೋಡ್ರಿ ಸರ, 10 ಲಕ್ಷ ಗೆದ್ರ ನಮ್ಮದೊಂದು 5 ಲಕ್ಷ ರೂಪಾಯಿ ಸಾಲ ಅದ ರೀ, ಅದನ್ನು ಮೊದಲು ಮುಟ್ಟಿಸ್ತೀನಿ ರೀ. ಆಮೇಲೆ ಏನೋ 5 ಲಕ್ಷದಾಗ ಮನೆ ಕಟ್ಟಿಸ್ಬೇಕಂತ ಮಾಡಿ ನೋಡ್ರಿ. ಓ, ಸಾಲ ಮುಟ್ಟಿಸ್ತೀರಾ? ಓಕೆ. 5 ಲಕ್ಷದಲ್ಲಿ ಮನೆ ಹೆಂಗೆ ಕಟ್ತೀರಾ ಸುಂದ್ರಿ ಅವರೇ? ನೋಡ್ರಿ ಸರ, ಈಗ ಬೇರೆದವ್ರ ಮನ್ಯಾಗ ಬಾಡಿಗೆ ಇದ್ದೀವ್ರಿ. ನಮ್ಮದೊಂದು ಜಾಗ ಅದ ರೀ. ಆ ಜಾಗದಾಗ ಸುಮ್ಮ ಏನೂ ಆಗಲಿಲ್ಲ ಅಂದ್ರೆ ಹಿಂಗೆ ಸುತ್ತ ಗೋಡೆ ಕಟ್ಟಿಸಿ ಮ್ಯಾಲೊಂದು ಪತ್ರ ಸರ ಹಾಕೋಬೇಕು ಅಂತ ಪ್ಲ್ಯಾನ್ ಅದ ರೀ. ಅಷ್ಟರ ನಮ್ಮದು ಅಂತ ಒಂದು ಸ್ವಂತ ಮನೆ ಆಗಬೇಕು ಅಂತ ಆಸೆ ಅದ. ಏನಾಗ್ತದೋ ಗೊತ್ತಿಲ್ಲ ರೀ. ಅಲ್ರಿ ಸುಂದ್ರಿ ಅವರೇ, ನಾನು ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಏನೋ ಪಂಚಾಯತಿಲಿ ಚೇರ್ಮನ್ರು ಅಂತ ಏನೋ ಕೇಳಲ್ಪಟ್ಟೆ, ಹೌದಾ? ಹಾಂ ಹೌದ್ರಿ ಸರ, ಪಂಚಾಯತಿ ಚೇರ್ಮನ್ ಇದ್ದೀನಿ ರೀ. ಅಲ್ರಿ ಸುಂದ್ರಿ ಅವರೇ, ಪಂಚಾಯತಿ ಚೇರ್ಮನ್ ಅಂತ ಹೇಳ್ತೀರಾ, ಒಂದು ಸ್ವಂತ ಮನೆ ಇಲ್ವಾ? ಎಂಥ ದೂರಂತಾರೆ ಇದು. ದುಡ್ಡು ಮಾಡ್ಕೊಂಡಿಲ್ವಾ ನೀವು? ಇಲ್ರಿ ಸರ, ಅಂಥವೆಲ್ಲ ನಾವು ಪಂಚಾಯತಿ ಚೇರ್ಮನ್ ಅಂದ್ರೆ ಸುಮ್ಮ ಕೆಲಸ ಮಾಡೋದು ಅಷ್ಟೇ ರೀ ನಮ್ಮದು. ನಾವು ಲಂಚ ಗಿಂಚ ಅಂತ ಮಂದಿ ಅಲ್ರಿ. ಲಂಚ ತೊಗೊಂಡ್ರೆ ಹೇಸಿಗೆ ತೊಗೊಂಡಂಗೆ ನೋಡ್ರಿ ನಮ್ಗೆ. ಅದು ಒಟ್ಟೊಟ್ಟ ಮುಟ್ಟಂಗಿಲ್ಲ ರೀ. ಹಾಗಾಗಿ ನಾವು ಮನೆ ಪನಿ ಅಂಥವೆಲ್ಲ ಮಾಡ್ಕೊಂಡಿಲ್ರಿ ಸರ. ನಾವು ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮದು ಏನು ಕೆಲಸ ಕೊಪ್ಸ್ಯಾರಲ್ರಿ, ಅದಷ್ಟು ನಿಯತ್ತಿಂದ ಮಾಡ್ತೀವಿ ರೀ. 1 ರೂಪಾಯಿನೂ ಯಾರ ಹತ್ರನೂ ಲಂಚ ತೊಗೊಂಡಿಲ್ರಿ ನಾವು ಇನ್ನೂವರೆಗಾದ್ರೂ. ಹಂಗೆ ತೊಗೊಂಡಿದ್ರೆ 2-3 ಮನೆ ಕಟ್ಟಿಸ್ಬೋದಾಗಿತ್ತು ರೀ ನಾನು. ವಾವ್, ಗ್ರೇಟ್ ಸುಂದ್ರಿ ಅವರೇ, ಚಪ್ಪಾಳೆ ನಿಮಗೆ. ಎಲ್ಲ ರಾಜಕಾರಣಿಗಳಿಗೂ ನಿಮ್ಮಂಥ ಬುದ್ಧಿ ಬಂದರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ ಬಿಡಿ. ಥ್ಯಾಂಕ್ಸ್ ರೀ ಸರ. ಹಂಗೇನಿಲ್ರಿ, ನಾ ದೇಶದ ಬಗ್ಗೆ ವಿಚಾರ ಮಾಡುವಷ್ಟು ದೊಡ್ಡಕೇನೆ ಅಲ್ರಿ. ಆದ್ರೆ ನಾ ಅಂತೀನಿ ರೀ, ನಮ್ಗಂತಾನೆ ನಾವು ಕೆಲಸ ಮಾಡೋದಕ್ಕೆ ಒಂದಿಷ್ಟು ಏನರು ಅಷ್ಟು ಇಷ್ಟು ಪೇಮೆಂಟು ಅಂತ ಕೊಡ್ತಿರ್ತಾರಲ್ರಿ, ಅದನ್ನೇ ಸಾಕು, ಹೆಚ್ಚಿಂದ ಆಸೆ ಯಾಕೆ ಪಡಬೇಕು ಅಂತೀನಿ ರೀ ನಾ. ಹಿಂಗೆ ತೊಗೊಂಡಿರ್ತೀವಲ್ರಿ, ಅದು ಲಂಚ್ ನಮಗೇನು ಉಳಿಯಂಗಿಲ್ಲ ರೀ. ತತ್ಪೂರ್ತಿಕ ಖುಷಿ ಕೊಡ್ತದ್ರಿ ಅಷ್ಟೇ ಅದು. ನಿಜ, ನಿಮ್ಮ ಮಾತು ಕೇಳ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ ಸುಂದ್ರಿ ಅವರೇ. ನೀವು ಭಾಳ ತಿಳ್ಕೊಂಡಿದ್ದೀರಾ ಬಿಡಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಮಾತಾಡೋಣ. ಇವಾಗ ಕ್ವಶನ್ ಕೇಳೋಣವೇ? ಹಾಂ ರೀ ಸರ, ಕೇಳ್ರಿ ಸರ. ಆದಷ್ಟು ಒಂದು ಸ್ವಲ್ಪ ಕ್ವಶನ್ಸ್ನ ಈಜಿ ಇದ್ದು ಕೇಳ್ರಿ. ಓಹೋ, ಆಯ್ತು ಬಿಡಿ ಸುಂದರಿ ಅವರೇ. ಅಂದಾಗೆ ನಿಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಇವಾಗ? ಯಾರೂ ಇಲ್ರಿ ಸರ, ನಾನು ನಮ್ಮ ಗೆಳತಿ ಅಷ್ಟೇ ಬಂದೀವ್ರಿ. ಯಾಕೆ ನಿಮ್ಮ ಮನೆಯವರು, ನಿಮ್ಮ ಹಸ್ಬೆಂಡ್ ಅವ್ರು ಯಾರು ಬಂದಿಲ್ವಾ? ಇಲ್ರಿ ಸರ, ನಮ್ಮೂರು ದೂರ ಆಗ್ತದಲ್ರಿ, ಅಲ್ಲಿಂದ ಎಲ್ಲಿ ಕರ್ಕೊಂಡು ಬರೋದ್ರಿ. ಈಗಿನೂ ನಮ್ಮ ಫ್ರೆಂಡ್ನ ಒತ್ತಾಯ ಮಾಡಿ ಕರ್ಕೊಂಡು ಬಂದೀನಿ ರೀ. ನಮಗೂ ವಯಸ್ಸಾದ ಹತ್ತಿದ್ದಾಳ್ರಿ ಮನ್ಯಾಗ. ನಮ್ಮ ಮನೆಯವರು ನಾವು ಇಬ್ಬರು ಬಂದುಬಿಟ್ರಿ ಅಂದ್ರೆ ಮಕ್ಕಳನ್ನ ಹತ್ತಿನ ನೋಡ್ಕೊಳ್ಳೋರು ಯಾರು ರೀ? ಎಲ್ಲ ಅಸ್ತು ಇರ್ತಾವ್ರಿ. ಸುಮ್ಮನೆ ಹೇಳ್ಕೊಂಡು ಬಂದೀವ್ರಿ ನಾವೀಗ. ಎಲ್ಲ ನೋಡ್ಬೇಕಲ್ರಿ ಸರ ಸಂಸಾರದಾಗ ಮತ್ತೆ. ಓಹೋ, ಹಾಗೆ. ಹೌದು ಬಿಡಿ, ಅದು ನಿಜಾನೇ. ಅಂದಾಗೆ ಸುಂದರಿ ಅವರೇ, ನೀವು ಪಂಚಾಯತಿ ಚೇರ್ಮನ್ ಅಂತ ಹೇಳಿದ್ರಲ್ವಾ, ನಿಮ್ಮ ಮನೆಯಲ್ಲಿ ಎಲ್ಲರದು ಸಪೋರ್ಟ್ ಇದೆನಾ ಅದಕ್ಕೆ? ಅದ ರೀ ಸರ. ಆದ್ರೆ ಎಲ್ಲರದು ಅದ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ರೀ. ಆದ್ರೆ ನಮ್ಮ ಮನೆಯವ್ರದ್ದು ಸಪೋರ್ಟ್ ಭಾಳ ಅದ ರೀ ನನಗೆ. ಏನು ಮಾಡ್ತೀವಿ ಮಾಡು ಅಂತಾರೆ, ನನ್ನ ಮೇಲೆ ನಂಬಿಕೆ ಭಾಳ ರೀ ಅವರಿಗೆ. ಓ, ಓಕೆ. ಹಸ್ಬೆಂಡ್ ಸಪೋರ್ಟೇ ಬಹಳ ಮುಖ್ಯ ಅಲ್ವಾ ಸುಂದರಿ ಅವರೇ? ಹಾಂ ಹೌದ್ರಿ ಸರ, ಅದು ಕರೆ ಅದ ರೀ. ಆಮೇಲೆ ನಮ್ಮ ಊರಾಗ ಮಾಮ ಮಾಮಿ ಅಂತಿದ್ದಾರೆ ರೀ, ಅವ್ರು ನಮ್ಮ ಮೇಲೆ ಭಾಳ ಪ್ರೀತಿ ರೀ. ಅವರೇ ಒತ್ತಾಯ ಮಾಡಿ ನನ್ನ ನಿಂದ್ರಿಸಿದ್ರಿ. ನಾ ಇಲ್ಲಿ ಬರ್ಲಿಕ್ಕೆ ಕಾರಣನೂ ಅವರೇ ರೀ. ಅಂದ್ರೆ ಹೋಗು ನೀ ಎಲ್ಲದ್ರಾಗ ಇರ್ದಿ ಅಂತೇಳಿ ಸಪೋರ್ಟ್ ಭಾಳ ಮಾಡ್ತಾರೆ ನನಗೆ ಮಾಮ ಮಾಮಿ. ಓಹೋ, ಓಕೆ. ಮಾಮ ಮಾಮಿಗೆ ಏನಾದರೂ ಹೇಳೋದಿದ್ರೆ ಈ ಮುಖಾಂತರ ನೀವು ಹೇಳ್ಬೋದು. ನಮಸ್ಕಾರ ರೀ ಮಾಮ ಮಾಮಿಗೆ. ನಾನು ರೀ ನಿಮ್ಮ ಸುಂದ್ರಿ ಇಲ್ಲಿ ಕೂತಿ ನೋಡ್ರಿ ಮಾಮಿ. ಈಗ ಅದಕ್ಕೆಲ್ಲದಕ್ಕೂ ಕಾರಣ ನಿಮ್ಮ ಆಶೀರ್ವಾದನೇ ರೀ. ನೀವು ನಿಂದ್ರಿಸಿ ಒತ್ತಾಯ ಮಾಡಿ ನಿಂದ್ರಿಸಿದ್ದಕ್ಕನೇ ನಾನು ಗೆದ್ದು ಬರ್ಲಿಕ್ಕೂ ಕಾರಣ ನೀವೇ ರೀ. ಹಾಗಾಗಿ ಪಂಚಾಯತಿ ಚೇರ್ಮನ್ ಆದೆ ರೀ. ನೀವು ಆ ಥರ ನನಗೆ ಸಪೋರ್ಟ್ ಮಾಡಿದ್ದಕ್ಕನೇ ನಾನು ಇವತ್ತು ಇಲ್ಲಿ ಬಂದು ಹಾಟ್ ಸೀಟ್ ಮೇಲೆ ಕೂತ್ಕೊಳ್ಳೋಂಗೆ ಕಾರಣ ಆಯ್ತು ರೀ. ಅದಕ್ಕೋಸ್ಕರ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ರೀ ಮಾಮಿ. ಓ, ಅಷ್ಟೊಂದು ಪ್ರೀತಿನ ಅವ್ರನ್ನ ಕಂಡ್ರೆ ನಿಮಗೆ? ಮಾಮ ಮಾಮಿ ಅಂದರೆ ನಿಮಗೆ ರಿಲೇಷನ್ ಅವರು? ಇಲ್ರಿ ಸರ, ರಿಲೇಷನ್ ಅಲ್ರಿ, ಊರಿನ ಹಿರಿಯರು ರೀ ಅವರು. ಅಷ್ಟು ಹಚ್ಕೊಂಡಾರೆ ನಮ್ಮನ್ನ. ಎಲ್ಲರನ್ನೂ ಊರನ್ನವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅವರು. ಓಹೋ, ಆಗ ಗುಡ್. ನಮ್ಮ ಕಡೆಯಿಂದನೂ ನಿಮಗೆ ಧನ್ಯವಾದಗಳು ರೀ ಮಾಮ ಮಾಮಿ. ಹೀಗೆ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲರನ್ನೂ ಬೆಳೆಸ್ರಿ ಅಂತ ಕೇಳ್ಕೊತೀನಿ ರೀ. ಥ್ಯಾಂಕ್ಸ್ ರೀ ಸರ, ನೀವು ಧನ್ಯವಾದ ಹೇಳಿದ್ದಕ್ಕೆ. ಈಗ ಮಾಮ ಮಾಮಿಗೆ ಭಾಳ ಖುಷಿ ಆಗ್ಲಿಕ್ಕತ್ತಿರ್ತದೆ ನೋಡ್ರಿ.
ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಕ್ವಶನ್ ಆನ್ಸರ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣಂತ್ರಿ. ಹೆಂಗಿರ್ತಾವ ಕ್ವಶನ್ಸ್ಗಳು, ಸುಂದರಿ ಹೇಳ್ತಾರಾ, 10 ಲಕ್ಷ ರೂಪಾಯಿಗಳನ್ನು ಸುಂದರಿ ಗೆದ್ಕೊಂಡು ಹೋಗ್ತಾರಾ, ಎಲ್ಲವನ್ನು ಕಾಯ್ದು ನೋಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.